ಮುಂದೆ ಸಂಚಿಕೆ ನಾನು ನಿಮಗೊಂದು ಇನ್ನೊಂದು ಹೇಳ್ತಾ ಇದ್ದೀನಿ. 95ರಲ್ಲಿ ನಾನು ಇನ್ನೂ 6 ತಿಂಗಳಿತ್ತು ರಿಟೈರ್ಡ್ ಆಗಿ ಬಂದಾಗ. ಎಷ್ಟು ಫೆಬ್ರವರಿ ನನಗೆ ಆರ್ಡ್ರ್ ಬಂದಾಗ ಫೆಬ್ರವರಿ 28ಕ್ಕೆ ನನಗೆ ಡಿಸ್ಚಾರ್ಜ್ ಕರೆಕ್ಟಾಗಿ ಡೇಟ್ ಅವತ್ತು ನನಗೆ ಎಮ್ ಬಿ ಸೆಂಟ್ರಿಗೆ ರಿಪೋರ್ಟ್ ಕೊಡೋಕೆ ಬಂತು. ಎಮ್ ಬಿ ಸೆಂಟ್ರಲ್ಲಿ ನಾವು ರಿಟೈರ್ಡ್ ಆಗಬೇಕು. 1 ತಿಂಗಳು ಮುಂಚೆಯಾಗಿ ಎಮ್ ಬಿ ಸೆಂಟ್ರಿಗೆ ಕಳಿಸ್ತಾರೆ ರೆಜಿಮೆಂಟಿಂದ ಕಳಿಸುವಾಗ ನನಗೆ ಅವಾಗ ಎಷ್ಟು ನನಗೆ ಏನಪ್ಪ ಇವ್ರನ್ನೆಲ್ಲ ಬಿಟ್ಟು ಹೋಗೋದು ಹೆಂಗೆ. ಸಿ ಒ ನನಗೆ ಒಂದು ಒಳ್ಳೆ ಫಂಕ್ಷನ್ನು, ಒಳ್ಳೆಯ ಇದು ಪ್ಲಟೂನು, ಕಂಪ್ನಿ, ರೆಜಿಮೆಂಟು ಎಲ್ಲ ಒಂದು ಸ್ಪೋರ್ಟ್ಸ್ ಟೀಮು ಎಲ್ಲರಿಗೂ ಒಂದು ನನಗೆ ಅವಾಗಲೇ ಮಿಲ್ಟ್ರಿದು ಬಿಟ್ಟು ಬರೋಕ್ಕೆ ಅವಾಗ ದುಃಖ ಅವಾಗಲೇ ಕಣ್ಣು ಕಾಣಿದ್ದು. ನನಗೆ ಎನ್ ಸಿ ಸಿಗೆ ಹೋಯ್ತೀನಿ ಲೆಕ್ಕ ಇರಲಿಲ್ಲ. ಈಗ ರೆಜಿಮೆಂಟಿಂದ ನಾನು ಡಿಸ್ಚಾರ್ಜ್ ಆಗೋಯ್ತೀನಲ್ಲ, ಇನ್ನು ನಾನು ಯಾರನ್ನೂ ಸಂಪರ್ಕಿಸಿ ಯಾರ್ದು ಆಯ್ತಾರಿಲ್ಲ. ಆವಾಗ ನಾನು ರಿಟೈರ್ಡ್ ಆದಾಗ ನಾವು ರೆಜಿಮೆಂಟ್ ಸಿ ಒ ಅಂತ, ಓಕೆ ನೀನು ಬೆಸ್ಟ್ ಆಫ್ ಲಕ್, ಚೆನ್ನಾಗಿ ಹೋಗಿ ನೀ ಸಿವಿಲಲ್ಲಿ ಸೆಟ್ಲ್ಮೆಂಟ್ ಸೆಟ್ಲ್ಮೆಂಟ್ ಆಗ್ಬಿಟ್ಟು ಒಳ್ಳೆಯ ಖುಷಿಯಾಗಿ ಸಂತೋಷವಾಗಿ ಹೆಂಡತಿ ಮಕ್ಕಳ ಜೊತೆಗಿರು ಅಂತ ಅವಾಗ ಕಳಿಸ್ಕೊಟ್ರು. ನಾನು ರಿಟೈರ್ಡ್ ಆಗಿ ಫೆಬ್ರವರಿ 28ಕ್ಕೆ ನಾನು ಅಲ್ಲಿಂದ 1 ಪ್ಲಟೂನ್, 2 ಪ್ಲಟೂನ್, 3 ಪ್ಲಟೂನ್ ಎಲ್ಲ ಕಂಪ್ನಿಯಲ್ಲಿ ನನಗೆ ಸನ್ಮಾನ ಮಾಡಿದ್ರು, ರೆಜಿಮೆಂಟಿಂದ ಸನ್ಮಾನ ಮಾಡಿದ್ರು. ಅಲ್ಲಿಂದ ಬಂದು ಎಮ್ ಇ ಸೆಂಟ್ರ್ ರಿಟೈರ್ಡ್ ಮಾಡಿದೆ. ಫೆಬ್ರವರಿ 1ನೇ ತಾರೀಕಲ್ಲಿ ಎಮ್ ಇ ಸೆಂಟ್ರಲ್ಲಿ ನಾನು ಒಂದು ರಿಪೋರ್ಟ್ ಮಾಡಿದೆ. 1ನೇ ತಾರೀಕಿನಿಂದ ಫೆಬ್ರವರಿ 28ಕ್ಕೆ ನನ್ನ ಡಿಸ್ಚಾರ್ಜ್ ಕಂಪ್ಲೀಟ್, ನಾನು ಸರ್ವಿಸ್ ಮುಗಿಯೋತಲ್ಲಿಗೆ. ಆವಾಗ ಅವಾಗ ಎಮ್ ಇ ಸೆಂಟ್ರಲ್ಲಿ ಆವಾಗ ಫ್ಯಾಮಿಲಿ ಹೆಸರೇನು, ಮಕ್ಕಳ ಹೆಸರು ಎಲ್ಲ ಒಂದು ಪಾರ್ಟ್ ಆರ್ಡ್ರ್ ಮಾಡಬೇಕು. ಆವಾಗ ಪಾರ್ಟ್ ಆರ್ಡ್ರ್ ಮಾಡದೇ ಇದ್ಮೇಲೆ ನಮಗೆ ಈಚೆ ಕಡೆ ಬಂದಾಗ ಏನು ಬೆನಿಫಿಟ್ ಸಿಗೋಲ್ಲ. ಮೆಡಿಕಲ್ ಸರ್ಟಿಫಿಕೇಟ್, ಮೆಡಿಕಲ್ ಯಾವುದು ಸಿಗೋಲ್ಲ. ಆವಾಗ ನಾನು ಮಿಸ್ಸಸ್ ಹೆಸರು ಎಲ್ಲ ರೆಜಿಮೆಂಟಲ್ಲೇ ಪಬ್ಲಿಷ್ ಮಾಡಿದ್ದೆ. ಬಟ್ ಇಲ್ಲೂ ಸರ್ ಲಾಸ್ಟ್ ಮೂಮೆಂಟ್ ಚೆಕ್ ಮಾಡದೇ ಇದ್ಮೇಲೆ ಚೆಕ್ಕಿಂಗ್ ಅಂತ ಇರ್ತದೆ. ಅವಾಗೇನೋ ಯಾವ ಬಿಟ್ಬಿಟ್ಟಿದ್ದೆ ಏನೋ ಇದಾಗಿದ್ರೆ ಅವಾಗ ಚೆಕ್ ಮಾಡಿ ಕರೆಕ್ಟಾಗಿ ಆಡ್ರಪ್ಪ ಅಂತ ಹೇಳ್ತಾರು. ಅವಾಗ ನಾನು ಸರ್ ನನ್ನ ಮಗಂದು ಪಾರ್ಟ್ ಆರ್ಡ್ರ್ ಮಾಡಿರಲಿಲ್ಲ. ಅವಾಗ ಪಾರ್ಟ್ ಆರ್ಡ್ರ್ ಮಾಡಿಲ್ಲ. ಅವಾಗ ಸ್ನಾನ ಮಾಡಿದೆ, ಸರ್ ಇವತ್ತು ಡಿಲೇ ಆಯ್ತಲ್ಲ, ಹಿಂಗಾಯ್ತು. ಅವಾಗ ಅಷ್ಟು ಒಂದು 2 ವರ್ಷದ ಮಗ ಅವನು. ಪಾರ್ಟ್ ಹೋದ ನೋಡಿ ಸರ್, ನಾವು ಚೆಕ್ ಮಾಡೋ ಪಾರ್ಟ್ ಆರ್ಡ್ರ್ ಆಗಿರಲಿಲ್ಲ. ಅವು ಇಲ್ಲೇ ಬಂದು ರೆಜಿಮೆಂಟ್ ನಾನು ರಿಟೈರ್ಡ್ ಆಗ್ಬೋದು ಒಂದು 28 ದಿನದಲ್ಲೇ ಆ ಪಾರ್ಟ್ ಆರ್ಡ್ರ್ ಮಾಡೋದು, ಸೈನ್ ಮಾಡಿದ್ರು, ಹಾಕ್ಕೊಟ್ರು. ರಿಜಿಸ್ಟರ್ ಆದಮೇಲೆ 28ಕ್ಕೆ ನನಗೆ ಫೆಬ್ರವರಿ ನನಗೆ ರಿಟೈರ್ಡ್ ಆಗಿ ಕಳಿಸಿದ್ರು. ಎಮ್ ಇ ಸೈನಿಂದ ಸನ್ಮಾನ ಮಾಡಿ ಅವಾಗೇನಿಲ್ಲ 10 ಇಂಚ್ ಇದು ರೆಜಿಮೆಂಟ್ದು ಎಮ್ ಇ ಜಿ ಗ್ರೂಪ್ ಒಂದು ಸೀಲ್ಡ್ ಕೊಟ್ಟು ಕಳಿಸಿದ್ರು. ಇವತ್ತು ಕೂಡ ಮಡಗಿದ್ದೀನಿ. 10 ಇಯರ್ದು ಮಡಗಿದ್ದೀನಿ, ಎಮ್ ಇ ಸೆಂಟ್ರದ್ದು ಮಡಗಿದ್ದೀನಿ, ಪ್ಲಟೂನ್ದು ಕಂಪ್ನಿ ಏನೇ ಕೊಟ್ಟರೆ ಅದೆಲ್ಲ ಇವತ್ತೆಲ್ಲ ಮಡಗಿದ್ದೀನಿ. ಅಲ್ಲಿಂದ ಬಂದಾಗ ನಾನು ಇಲ್ಲಿ ರಿಟೈರ್ಡ್ ಆಗಿ ಬಂದ 3 ತಿಂಗಳು ನಾನು ಎಲ್ಲೂ ಹೋಗಲಿಲ್ಲ. 3 ತಿಂಗಳು ಆವಾಗ ಮಗಳು ಮಗಳು 5ನೇ ಕ್ಲಾಸ್ 6ನೇ ಕ್ಲಾಸ್ 7ನೇ ಕ್ಲಾಸ್ ಓದ್ತಾಯಿದ್ರು. ಮಗನೂ ಅವಾಗ 1ನೇ ಕ್ಲಾಸ್ LKG UKG ಮಾಡ್ತಾ ಮಾಡ್ಕೊಂಡಿದ್ದ. ನಾನು ಅವಾಗ ರಿಟೈರ್ಡ್ ಆಗಿ 95ರಲ್ಲಿ ನಾನು 3 ತಿಂಗಳು ಮಾಯ್ತವೆ ಹಿಂಗೆ ಸುತ್ತಾಕೊಂಡಿದ್ದೆ. ಅವಾಗ ಲಾಸ್ಟಲ್ಲಿ ನನಗೆ ನಮ್ಮ ಊರಲ್ಲಿದ್ದವರು, ನಮ್ಮ ಸ್ನೇಹಿತ ಒಬ್ಬ ರಾಮಚಂದ್ರ, ಅವನು ಮಿಲಿಟ್ರಿ ಎಕ್ಸ್ ಮ್ಯಾನೆ, ಸ್ವಲ್ಪ ಯಾರೋ ಮುಂಗೆ ಪರಿಚಯ ಮಿಲಿಟ್ರಿ ಸರ್ ಎಮ್ ಜಿ ರೋಡ್ಗೆ ಹೋಗ್ತಾ ಇದ್ದೆ ಬಂದೆ. ನನಗೆ ಒಂದಲ್ಲ ಇವಾಗೆಲ್ಲ ಯಾಕೆ ಸುಮ್ಗೆ ಅಂದ್ಬಿಟ್ಟು ಸುಮ್ಗಿದ್ದೆ. ನಾನು ಎಮ್ ಜಿ ರೋಡ್ಗೆ ಹೋದಾಗ ನಾನು ಒಂದು ಪೆಟ್ರೋಲ್ ಬ್ಯಾಂಕ್ ಮಾಡಬೇಕು ಆರ್ಮಿ ಕೋಟಾದಲ್ಲಿ. ಇಂಪಾರ್ಟೆಂಟ್ ಇದು, ಆರ್ಮಿ ಕೋಟಾದಲ್ಲಿ ಪೆಟ್ರೋಲ್ ಬ್ಯಾಂಕ್ ಮಾಡಬೇಕು ಅಂತ ಒಂದು ಭಾಳ ಆಸೆ ಇತ್ತು. ನಾನು ಪೆಟ್ರೋಲ್ ಬ್ಯಾಂಕ್ ಮಾಡಬೇಕು ಅಂತ ಸ್ವಲ್ಪ ಬೆಂಗಳೂರಿಗೆ ಒಂದು ಆಯಿಲ್ ಕಂಪ್ನಿಗೆಲ್ಲ ಹೋದೆ. ಅಲ್ಲಿ ಒಂದು ಸ್ವಲ್ಪ ಅಮೌಂಟ್ ಒಂದು 20-15 ಸಾವಿರಕ್ಕೆಲ್ಲ ಕಟ್ತೆ. ಅವತ್ತು ಕಟ್ಟಿ ಮೇಲೆ ಎಲ್ಲ ತೊಗೊಂಡು ಸಾಂಗ್ಸ್ ಎಲ್ಲ ಫಿಲಪ್ ಎಲ್ಲ ಮಾಡಿದ್ರು. ರಿಟೈರ್ಡ್ ಬಂದು ಪೂರ್ತಿ ಎಲ್ಲ ಫಿಲಪ್ ಮಾಡಿ ಪೆಟ್ರೋಲ್ ಬ್ಯಾಂಕ್ ಮಾಡಬೇಕು ಅಂತ ಜಾಗ ನೋಡ್ಕೊಂಡು ಬಂದರು. ಆಮೇಲೆ ಲಾಸ್ಟಲ್ಲಿ ಇನ್ನೇನು OM ಸೈನ್ ಮಾಡುವಾಗ ಇಂಟ್ರಿ ಕರೆದ್ರು. ಸರ್ ನೀವು ಬನ್ನಿ ಸರ್ ಅಂದರು, ಮಿಲಿಟ್ರಿ ಎಕ್ಸೈಸ್ಮೆಂಟ್. ಮಿಲಿಟ್ರಿ ಸರ್ ಎಲ್ಲ ಓಕೆ ಆಯಿತು ಸರ್ ಅಂದರು. ಏನು ಹೇಳಿ ಸರ್ ಅಂದೆ. ಹೇಳ್ದೆ ಅಂತ ಬೇಜಾರು ಮಾಡ್ಕೊತೀನಿ, ನೀವು ಹೇಳ್ದೆ ಅಂತ ಬೇಜಾರು ಮಾಡ್ಕೊಳ್ಬೇಡ, ಸ್ವಲ್ಪ ಒಂದು ಸೀರಿಯಸ್ ಆಗಿ ಕೇಳ್ತೀನಿ, ನೀವು ಸೀರಿಯಸ್ ಆಗಿ ತಗೋಬೇಕು ಅಂದರು. ಹೇಳಿ ಸರ್ ಅಂದೆ. ಅವಾಗ ಖುಷಿ ಆಯಿತು, ಏನೋ ಸಾಂಕ್ಷನ ಮಾಡಿಬಿಡ್ತಾರೆ, ಇನ್ನೇವೆಲ್ಲ ಫ್ರೀ ತಗೊಂಡ್ಬಿಟ್ಟು ನಾನು ಬಲ ಆಸೆಗಿದ್ದೆ. ಆದರೆ ಸರ್ ಅಂದರು. ಹೇಳಿ ಸರ್ ಅಂದೆ. ನಾಗರಾಜ್ ಅವರೇ, ನಿಮಗೆ ನಾನು ಕೊಡೋಕೆ ಬಲ ಇಚ್ಛೆ ಇತ್ತು, ಬಟ್ ಅದು ಜಾಗ ನಿಮ್ಮದೇ ಇತ್ತು, ಕೊಡೋಕೆ ನನ್ನ ಬಲ ಆಸೆ ಇತ್ತು. ಅದು ಏನು ಮಾಡ್ತೀರಿ ನೀವು, ಮಿಲಿಟ್ರಿಲಿ ಏನೋ ಈಗ ಕಾನೂನು ಇರೋದು ಊಂಟೆಡ್ ಆಗಿದ್ರೆ ಮಾತ್ರಕ್ಕೆ ಕೊಡ್ತೀವಿ, ಇಲ್ಲಾಂದರೆ SC ST ಕೋಟಾದರೆ ಆ ಥರ ಫ್ರೀಡಮ್ ಸಿಗುತ್ತೆ, ಏನು ಮಾಡ್ತೀರಿ ಅಂದರು. ನಾನು ಏನು ಮಾಡಲಿ ಸರ್, ನಾನು ಯಾವುದೋ ಒಳ್ಳೆ ದೇವರು ಚೆನ್ನಾಗಿ ಕಾಲಿಗೆ ಕೊಟ್ಟವನೇ, ಒಳ್ಳೆ ದೇವರು ರಿಟೈರ್ಡ್ ಆಗಿ ಬಂದ್ರೂ ಒಳ್ಳೆ ಚೆನ್ನಾಗಿದ್ದೀನಿ, ಆ ಥರ ನಾನು ಊಂಟೆಡು ಅಂತ ನಾನು ಕೊಡೋಲ್ಲ ಸರ್ ಅಂದರೆ. ಆಮೇಲೆ ನೀ ಕ್ಯಾಸ್ಟ್ ಯಾವುದು, ನಾನು ಗೌಡ ಕ್ಯಾಸ್ಟ್ ಸರ್, ಪಕ್ಕ ಗೌಡ ಕ್ಯಾಸ್ಟು, ನಾನು ಯಾವುದಿಲ್ಲ ಅಂದೆ.
ನಾ ಏನು ಮಾಡಲಿ ಅವಾಗ ಇದು ಸುಮ್ಗೆ ಹೋಯ್ತಲ್ಲ ಅಂದ್ಕೊಂಡು ಅವಾಗ ಓಕೆ ನೆಕ್ಸ್ಟ್ ನಾ ಹೇಳ್ತೀವಿ ಅಂದ್ಬಿಟ್ಟು ಕಳಿಸ್ಬಿಟ್ರು. ನಂಗೆ ಗೊತ್ತಾಗೋಯ್ತು ಅಲ್ಲಿಗೆ, ಓ ನಾನು ಕೋಟ ಎಲ್ಲ ಬಿಟ್ಬಿಟ್ಟೆ. 3 ದಿನ ಬಿಟ್ಕೊಬರ್ರಿ ಅದು 3 ದಿನ ಬಿಟ್ಕೊಂಡು ಆಯಿಲ್ ಕಂಪ್ನಿ ಬೆಂಗಳೂರಲ್ಲಿ ಕಾರ್ಪೊರೇಷನ್ ಅಂತ ಹೋದೆ. ಸರ್ ನಿಮ್ಮದು ರಿಜೆಕ್ಟ್ ಮಾಡಿಬಿಟ್ರೆ ಸರ್. ಅಲ್ಲಿ ರಿಜೆಕ್ಟ್ ಮಾಡಿದಾಗ ಯಾವ ನಮ್ಮ ಮಲ್ಲೇಶ್ ಹಾಸನದ ಒಬ್ಬ ಸ್ನೇಹಿತ ರಾಮಚಂದ್ರ ಸಿಕ್ಕಿದ್ದ, ಬೆಂಗಳೂರು ಬ್ರಾಂಚಲ್ಲಿದ್ದ. ಆವಾಗ ಸುರ್ಗಿಮಟ್ಟು ಕ್ಯಾಪ್ಟನ್ ಸುರ್ಗಿಮಟ್ಟು ಅಂತ ಒಬ್ಬರಿದ್ದರು. ಆಮೇಲೆ ನನಗೆ ಇದು ಮಾಡಿದ್ಮೇಲೆ ಏನು ಮಾಡಲಿ ಎಮ್ ಜಿ ರೋಡ್ ಪಿಕ್ಚರ್ಗೆ ಹೋಗ್ಬೇಕು. ಆವಾಗ ಬೆಂಗಳೂರಲ್ಲಿ ಎಮ್ ಜಿ ರೋಡ್ ಪಿಕ್ಚರ್ಗೆ ಪಿಕ್ಚರ್ಗೆ ಹೋಗ್ತಾಯಿದ್ದು. ಆವಾಗ ಸ್ವಲ್ಪ ನಾನು ಮಿಲ್ಟ್ರಿ ಹೋದ್ಮೇಲೆ ಎಲ್ಲ ಒಂದು 90 ಪಾಯಿಂಟಿ ಅಂತಲೇ ಇದ್ದರು. ನಾನು ಆವಾಗ 90 ಎಣ್ಣೆ ಹೊಡ್ಕೊಂಡಿದ್ದೆ. ತಿರ್ಗಿ ನಾನು ಏನು ಮಾಡ್ಬಿಟ್ಟೆ, ಈಗ ಎಮ್ ಜಿ ರೋಡಲ್ಲಿ ಆವಾಗ ಗ್ಯಾಲಕ್ಸಿ ಥಿಯೇಟ್ರ್ ಇತ್ತು. ಗ್ಯಾಲಕ್ಸಿ ಥಿಯೇಟ್ರಿಗೆ ಪಿಕ್ಚರ್ಗೆ ಹೋಗ್ತಾಯಿತ್ತು. ಆವಾಗ ಬೆಂಗಳೂರು ಬ್ರಾಂಚಿಂದ ಒಬ್ಬ ಅಸಿಸ್ಟೆಂಟ್ ಇದು ಚುಂಚುಗಿರಿ ತಮ್ಮ ನಂಜಪ್ಪನವ್ರು ಇದ್ದರು. ಅವರೇ ಇವತ್ತು ಬದುಕವ್ರು. ನಂಜಪ್ಪನವ್ರಿಗೆ ಬಾಂಧವರು, ಅವರು ಬಿಡದಿತ್ತ ಬಾಂಧವರು. ಅವ್ರು ಬಂದಾಗ ಅಲ್ಲಿ ಕಲ್ಗೋಪಳ್ಳಿ ಮಿಲ್ಟ್ರಿನ ಹೋಯ್ತವನೆ, ಅವ್ನು ಕಾರ್ಡ್ ಕೊಟ್ಟು ಬರಲಾದ್ರು. ಆವಾಗ ನಮ್ಮ ಬೆಂಗಳೂರು ಆವಾಗ ಫುಲ್ ರೌಡಿ ಗ್ಯಾಂಗ್ ಇತ್ತು. ಅವಾಗ 95 ಫುಲ್ ರೌಡಿ ಗ್ಯಾಂಗೆ ಅವಾಗ ಬೆಂಗಳೂರಲ್ಲಿ. ಜನತಾ ದಳದ ಚೀಫ್ ಮಿನಿಸ್ಟರ್ ರಾಮಕೃಷ್ಣ ಹೆಗಡೆ. ಆವಾಗ ಅವಾಗ ಸ್ವಲ್ಪ ಎಲ್ಲ ರೌಡಿ ಗ್ಯಾಂಗ್. ಅವಾಗ ನಾನು ಸ್ವಲ್ಪ ಇನ್ನೇನು ಫ್ರೀ ಹಾಕೊಂಬಿಟ್ರು. ನಾನು ರೌಡಿ ಗ್ಯಾಂಗ್ ಸ್ವಲ್ಪ ಹತ್ರ ನೀನು ಅವಾಗ ಅಲ್ಲ ಮತ್ತು ಸ್ವಲ್ಪ ಆವಾಜ್ ಕೊಟ್ಟೆ. ಆವಾಗ ನಾನು ಮಾಡಿದಾಗ ನಾನೇ ಅಕಸ್ಮಾತ್ ನಾನು ಅವಾಗ ಹೇಳ್ದೆ, ನಾನೇ ಮಾಡಿದೆ. ಆಯಿಲ್ ಇದು ಕೊಟ್ಟಾಗ ನಾನು ಹೇಳ್ದೆ, ನೋಡಪ್ಪ ನೀವು ನಮ್ಮ ಹತ್ರ ಏನು ಬರೋಕೋಬೇಡ, ಇದು ಬರೋಕೋಬೇಡ, ಹೋಗಿ ಬಿಡ್ದೆ. ಇಲ್ಲ ಸರ್, ಇಲ್ಲಿ ನಮ್ಮ ಬೆಂಗಳೂರು ಅಸೋಸಿಯೇಷನಲ್ಲಿ ಲೆಟ್ರ್ ಕೊಟ್ಟು ಬಾದಿ, ಲೆಟ್ರ್ ಕೊಡ್ತೀನಿ ಹಿಂದೆ ಅಲ್ಲಿ ಕೊಡಿ ಇಂಡಿಯಾ ಏನು ನಂಜಪ್ಪನಿಗೆ ಲೆಟ್ರ್ ಕೊಟ್ಟವಲ್ಲ. ಅವರೆಲ್ಲ ಬಂದ ಫ್ರೀ ಇದ್ದಾಗ ನೋಡಪ್ಪ ನೀನು ಅಂದರು. ಫ್ರೀ ಇದ್ದ ಆಮೇಲೆ ನಾನು ಇಲ್ಲ, ನಾನು ಪೊಲೀಸ್ಗೆ ಫಿಟ್ಟಾಗಿದ್ದೀನಿ, ನಾನು ಪೊಲೀಸ್ಗೆ ಎಲ್ಲ ಇದಾಗಿದ್ದೀನಿ, ನಾನು ಪೊಲೀಸ್ಗೆ ಹೋಗ್ತೀನಿ ಹಿಂದೆ. ಪೊಲೀಸ್ಗೆ ಫಿಟ್ಟಾಗ ಇದು ರಿಚ್ಮಂಡ್ ಸರ್ಕಲ್ಲಿ ನಮ್ಮ ಪೊಲೀಸ್ ಕಮಿಷನರ್ ಆಫೀಸರು, ನೀನು ಮಾರ್ಕೆಟ್ಗೆ ಹೋಗಪ್ಪ. ಅವ್ರು ಟ್ರೈನಿಂಗ್ ಪಾಯ್ನಿಂಗ್ ಏನಿಲ್ಲ ಅವಾಗ. 95ರಲ್ಲಿ ಟ್ರೈನಿಂಗ್ ಪಾಯ್ನಿಂಗ್ ಏನಿಲ್ಲ ಅವಾಗ. ಸುಮ್ಮನೆ ನಾನು ಮಾರ್ಕೆಟ್ಗೆ ಹಾಕೋರು. ಮಾರ್ಕೆಟಲ್ಲಿ 3 ತಿಂಗಳಿದ್ದೆ. 3 ತಿಂಗಳು ಒಳಗಡೆ ನಾನು ಅಲ್ಲಿ ಇದು ಮಾಡ್ಕೋಬೇಕು ಅಂದರು. ಅಲ್ಲಿ ಹೋದಾಗ ಸುಮಾರು 1 ತಿಂಗಳು ಮಾಡಲಿಕ್ಕೆ ಗೊತ್ತಿಲ್ಲ ನನಗೆ. ಆವಾಗ ಪೊಲೀಸ್ ಒಬ್ಬ ASI ಒಬ್ಬ ನೀನು ದಿವಸ ಬಂದು ಏನಪ್ಪ ಡ್ಯೂಟಿ ಮಾಡ್ತಾಯಿದ್ದಿ, ಆ ಥರ ಈ ಥರ ನೀನು ಸಿಕ್ಟಾಗಿಲ್ಲಪ್ಪ, ನೀನು ಸ್ವಲ್ಪ ಸಾಯಂಕಾಲ ಹೋಗಿ ನಮ್ಗೆ ನೋಡ್ಕೊಂಡು ಹೋಗ್ಬೇಕು ಅಂದರು. ಏನು ಸರ್ ನೋಡ್ಕೊಂಡು ಹೋಗೋದು ಹೇಳಿ ಸರ್? ನೋಡ್ಕೊಂಡು ಹೋಗೋದು ಏನಿಲ್ಲ ಅಂದರು. ನಾನು ಬಿಲ್ಕುಲ್ ಜೀರೋ ಅಂದ್ಬಿಟ್ಟೆ. ನಾನು ಬಿಲ್ಕುಲ್ ಜೀರೋ, ನಾನೆಲ್ಲ ನನ್ನ ಹತ್ರ ಯಾವುದಿಲ್ಲ. ನೀವು ನನಗೆ ಪೊಲೀಸು ಬೇಡ, ನನಗೆ ಏನು ಬೇಡ. ನಾನು ಹೋಗಿ ಬ್ಯಾಂಕ್ ಸೇರ್ಕೋತೇವೆ. ಬ್ಯಾಂಕ್ಗೆ ಸೇರ್ಕೊಂಡು ಹೋಗಿ ಕ್ಯಾಪ್ ಕಳೆದ್ಬಿಟ್ಟು ಕಮಿಷನ್ ಹತ್ರ ಮುಂದೆ ಟೇಬಲ್ ಮಾಡ್ಬಿಟ್ಟು, ಸರ್ ನೀನು ಬೇಡ ಸರ್, ನಾನು ಬ್ಯಾಂಕ್ ಸೇರ್ಕೊಂಡೆ ಸರ್, ನೀವು ಪೊಲೀಸ್ ಬೇಡ. ಯಾಕೆ ನಾಳೆ ಹೋಯ್ತಾ ಇಜ್ಜಿ ಬೇಡ ಅಂದರು. ಇಲ್ಲ ಸರ್, ನನಗೆ ಪೊಲೀಸ್ ಬೇಡ ಸರ್, ನಾನು ಬ್ಯಾಂಕ್ ಸೇರಿಕೊಂಡೆ, ಬ್ಯಾಂಕಲ್ಲಿ ಇಂಟ್ರಿ ಮುಗಿಸಿದ್ದೆ. ಅವಾಗ ನಂಜಪ್ಪ ಇಂಟ್ರಿ ಮುಗಿಸಿದ್ರು. ನನಗೆ ಆವಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಒಂದು ರಿಚ್ಮಂಡ್ ಸರ್ಕಲ್ ಇದೆ, ಬೆಂಗಳೂರು ರಿಚ್ಮಂಡ್ ಸರ್ಕಲಲ್ಲಿ ನಮ್ಮ ಸುರ್ಗಿಮಟ್ಟು ಅವರೇ ಇಂಟ್ರಿ ಮುಗಿಸಿ ಬೋರ್ಡಲ್ಲಿ ಕುಂತ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ರು. ನೀನು ಕರ್ನಾಟಕಕ್ಕೆ ಚೀಫ್ ಮೇಜರ್, ನೀನು ಬಾಡಿ ಗಾರ್ಡ್ ಹೋಗ್ಬೇಕು ಅಂದರು, ಗನ್ ಮ್ಯಾನ್ ಆಗಬೇಕು ಅಂದರು. ಖಂಡಿತ ಆಯ್ತೀನಿ ಸರ್ ಅಂದೆ. ಗನ್ ಮ್ಯಾನ್ ಆದೆ. ಅಲ್ಲಿ ಗನ್ ಮ್ಯಾನ್ ಆಗಿ ಸುಮಾರು ಒಂದು 24 ವರ್ಷ ಸರ್ವಿಸ್ ಮಾಡಿದ್ದೀನಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ. 95ರಿಂದ 2019ವರೆಗೂ ನಾನು ಸರ್ವಿಸ್ ಮಾಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೆಲಸ ಮಾಡಿದೆ. 2019ರಿಂದ ನಾನು 2019ರಿಂದ 2019ವರೆಗೂ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸರ್ವಿಸ್ ಮಾಡಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸರ್ವಿಸ್ ಬೆಂಗಳೂರು ಬ್ರಾಂಚಲ್ಲಿ. ನನಗೆ ಅವಾಗ ಕರೆಕ್ಟಾಗಿ 3 ವರ್ಷ ಟ್ರೈನಿಂಗ್ 3 ವರ್ಷ ಇಲ್ಲೇ ಬೆಂಗಳೂರು ಬ್ರಾಂಚಲ್ಲೇ ಕೊಟ್ಟರು. CGM ಬಾಡಿ ಗಾರ್ಡು ಅವರೇನೋದು ಫ್ಲೇಟಲ್ಲಿ ಹೋಗೋದು, ಎಲ್ಲೆಲ್ಲಿ ಹೋಗ್ತಾರೋ ಎಲ್ಲಿ ಬಾಡಿ ಗಾರ್ಡ್ ಅವರಿಂದ ಸೂಟ್ ಕೇಸು ಅವ್ರು ಗನ್ ಸೂಟ್ ಕೇಸ್ ಬರೋರು. ನಾನು ಗನ್ ಮ್ಯಾನ್ ಆಯ್ತಾಯಿದ್ದೆ. ಹಿಂದೆ ಹೋಗೋನಿ, ಅವ್ರಿಗೆ ಪಿಕಪ್ ಮಾಡ್ಕೊಂಡು ಬಂದ್ರಿ, ಪಿಕಪ್ ಮಾಡ್ಕೊಂಡು ಹೋಗೋನಿ. ಆವಾಗ 3 ವರ್ಷ ಆಯಿತು. ಆವಾಗ ಲೇಡಿ ಇದ್ದರು, ಇಂದಿರಾನಗರದ ಮನೆ ಇತ್ತು ಅವ್ರದ್ದು. CGMದು ಇಂದಿರಾನಗರದ ಮನೆ ಇತ್ತು. ಇಂದಿರಾನಗರದ ಮನೆ ಇದ್ದಾಗ ಅವ್ರನ್ನ ಹೋಗಿ ಪಿಕಪ್ ಮಾಡೋದು. 3 ಜನ ಬಾಡಿ ಗಾರ್ಡ್ ಇದ್ದು. 3 ಜನ, ಒಬ್ಬ ಮಡಿಕೇರಿಯನು, ಒಬ್ಬ ಕೋಲಾರದವನು, ಒಬ್ಬ ನಾನೊಬ್ಬ. ಸ್ಟಾರ್ಟ್ ಮಾಡಿ ಒಳ್ಳೆ ತಗಡು ಚೆನ್ನಾಗಿದ್ದು. ಏನು ಒಬ್ಬರನ್ನ ಪಿಕಪ್ ಮಾಡ್ತಾಯಿಲ್ಲ. ಅದ ಮಾಡಿದಾಗ ಸರ್ವಿಸ್ ಮಾಡ್ಕೊಬಂದು ಅಲ್ಲಿ CGM ನನಗೆ ಇನ್ನೆಷ್ಟು ಬಾಡಿ ಗಾರ್ಡ್ ಬೇಡ, ನೆಕ್ಸ್ಟ್ ಯಾರನ್ನ ಸಾಕು, ಇನ್ನು ಇಲ್ಲೇ ಅಷ್ಟೊಂದು ಲೇಡಿ ಹೊಂಟು ಜೆಂಟ್ಸ್ ಬಂದಾಗ ನನಗೆ ಬಾಡಿ ಗಾರ್ಡ್ ಬೇಡ ಅಂದರು. ನಾನೇ ಮಾಡ್ಬಿಟ್ಟೆ. ಸರ್ ನಿಮ್ಗೆ ಎಲ್ಲಿಗಾನ ಬೇಕಾ ಟ್ರಾನ್ಸ್ಫರ್ ಅಂದರು. ಸರ್ ನೀವು ಎಲ್ಲಿ ಕೊಟ್ಟರು ನಮಗೆ ಸರ್, ದನ ಮೇಯ್ಸೋನಿಗೆ ಎಲ್ಲಿ ಕಟ್ಟಿ ಕೋಲ್ ಕೊಟ್ಟರೆ ಇಟ್ಕೊಂಡು ದನ ಮೇಯ್ಸೋಕ್ಕಲ್ವಾ, ದನ ಮೇಯ್ಸ್ತೀನಿ ನಾನು, ಎಲ್ಲಿಗಾನ ಕೊಟ್ಟಿದ್ರು. ನೀವು ಬೇಡ, ನೀವು ಒಂಥರ ಮಾಡೋದು ರಾಜರಾಜೇಶ್ವರಿ ನಗರಿಗೆ RR ನಗರಿಗೆ ಟ್ರಾನ್ಸ್ಫರ್ ಆಗಲ್ಲಿಗೆ.
ಅಲ್ಲಿಗೋಗಿ ಸಿಂಗಲ್ ಬ್ರ್ಯಾಂಚ್ ಹೊಸ ಬ್ರ್ಯಾಂಚ್ ಓಪನ್ ಆಗೈತೆ, ನೀ ಅಲ್ಲಿಗೆ ಹೋಗ್ಬೇಕು ಅಂದರು. ಖಂಡಿತ ಕೊಡ್ತೀವಿ ಸರ್ ಅದು. ಆವಾಗ ಎಷ್ಟೊಂದು ಇಲ್ಲಿ ಸರ್ವಿಸ್ 3 ವರ್ಷ ಆಗಿದ್ದು. ಆವಾಗ 3 ವರ್ಷದಲ್ಲಿ ನಾನು ನೈಟ್ ಡ್ಯೂಟಿ ಅಂತಿಲ್ಲ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನೈಟ್ ಡ್ಯೂಟಿ ಅಂತಿಲ್ಲ. ಬೆಳಗ್ಗೆ 8ಗೆ ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಡ್ಯೂಟಿನೇ. ಸಿಜಮ್ ಹೋಗೋರು ಬರೋರು. ಅಕಸ್ಮಾತ್ ನೈಟ್ ಅಲ್ಲಾಟ 3 ಜನ ಇಬ್ಬರು ಹೊಂಟೋಯ್ತದು ಫ್ಲೈಟಲ್ಲಿ. ಎಲ್ಲೋ ಅಪರೂಪ ಅಲ್ಲಿ ಆಲ್ಟ್ ಹಾಕೋದು. ಎಲ್ಲ ಎಷ್ಟೊತ್ತರ ನೈಟ್ ಇಲ್ಲಿ ಬಂದ್ಬಿಡೋರು. ಬೆಂಗಳೂರು ಬಂದು ರೀಚ್ ಆಗ್ಬಿಡೋರು. ಇಲ್ಲ ಬಾಂಬೆಲಿ ಆಲ್ಟ್ ಆಗೋರು. ಅವಾಗ ನನಗೆ ಟ್ರಾನ್ಸ್ಫರ್ ಆದಮೇಲೆ RR ಕೊಟ್ಟರು, ರಾಜರಾಜೇಶ್ವರಿ ನಗರಕ್ಕೆ ಕೊಟ್ಟರು. ಹೊಸ ಬ್ರ್ಯಾಂಚ್ ಓಪನ್ ಆಗುತ್ತೆ, ನೀನು ಅಲ್ಲಿಗೆ ಹೋಗ್ಬೇಕು ಅಂದರು. ಸರ್ ಎಲ್ಲ ಕೊಡಿ ಸರ್ ಅಂತ ಅಲ್ಲಿ ಹೋಗಿ, ಅದು ಸಿಂಗಲ್ ಬ್ರ್ಯಾಂಚನ್ನೇ. ಅಲ್ಲೇನು 9:30 ಇಂದ 4:15 ಗಂಟೆ ಡೇ ಗಾರ್ಡ್ ಮಾತ್ರಕ. ಡೇ ಗಾರ್ಡ್ ಅಲ್ಲಿ 12 ವರ್ಷ ಸರ್ವಿಸ್ ಮಾಡಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ. ಅಲ್ಲಿ ರಾಜರಾಜನಗರದಲ್ಲಿ 12 ವರ್ಷ ಮಾಡಿದೆ. 12 ವರ್ಷ ಮಾಡ್ಕೊಂಡು ನಾನೇ ಮಾಡ್ಕೊಂಡೆ. ತಿರ್ಗಾ ಅಲ್ಲೇ ಮುಗಿಸ್ಕೊಂಡೆ. ಮಕ್ಕಳು ಮಗನಿಗೆ ಅವಾಗ ಸ್ವಲ್ಪ SLC PUC ಗಂಟೆ ಚೆನ್ನಾಗಿ ಓದ್ತಾ ಇದ್ದ. ಮಗನಿಗೆ ಅವಾಗ ನಾನು SLC ಪಾಸ್ ಆದಮೇಲೆ ಜನಶೇಖರ್, ನೀನು ಅಪ್ಪಾಜಿಂದ ಏನು ಅಪ್ಪಾಜಿ ಏನು ನನ್ನ ಮಗನ, ನಾನು ಯಾವತ್ತೂ ನನ್ನ ಮಗಳನ್ನೂ ಅಷ್ಟೇ ನನ್ನ ಮಗನೂ ಅಷ್ಟೇ ಅಪ್ಪಾಜಿ ಯಾರು ಸಿಕ್ಕರು ಮಕ್ಕಳನ್ನ ನಾನು ಅಪ್ಪಾಜಿ ಅಂತಾರೆ ಇದ್ದಿದ್ದು. ಆಮೇಲೆ ಯಾಕೋ SLC ಪಾಸ್ ಆಯ್ತು ಅಪ್ಪಾಜಿ, ನನಗೆ ಯಾವುದೋ ಇದು ಮಾಡೋದ, ನೀ ಎಲ್ಲಿ ಓದಬೇಕು ಅಂತ ಹೇಳು ಅಂದೆ. ಅಪ್ಪಾಜಿ ನನಗೆ ಇಂಗ್ಲೀಷ್ ಸ್ವಲ್ಪ ಕಮ್ಮಿ ಆಯ್ತು, ಆಳ್ವಾ ಸೇರ್ಸ ಅಪ್ಪಾಜಿಯಿಂದ. ಇಲ್ಲ 2 ದುಡ್ಡು ಅಪ್ಪಾಜಿ, ಅದೊಂದು ಹೆಲ್ಪ್ ಮಾಡೋ ಅಪ್ಪಾಜಿಯಿಂದ. ಓಕೆ ಕಣೋ, ಆಳ್ವಾಸ್ತೇನಾ, ಹೋಗೋ, ನನಗೆ ಲೆಕ್ಕ ಅಲ್ಲ. ಹೋಗ ನಮ್ಮ ಚೀಫ್ ಒಬ್ಬ ಮಂಗಳೂರಿನೊಬ್ಬ ಇದ್ದ. ಅದೊಂದು ಪಾಯಿಂಟ್ ಸಿಕ್ಕಾಕೊಳ್ಳಿ. ಅಲ್ಲಿಗೆ ಎಕ್ಸಾಮ್ ಆಗುತ್ತೆ. ಅಲ್ಲಿಗೆ ಆಳ್ವಾಸ್ ಕಾಲೇಜಲ್ಲಿ ಎಕ್ಸಾಮ್ ಆಗುತ್ತೆ. ಪ್ರಿನ್ಸಿಪಲ್ಲು ಅವ ಲೇಡಿ ಅವರು. ಪ್ರಿನ್ಸಿಪಲ್ ಲೇಡಿ ಇದ್ದಾಗ ಎಕ್ಸಾಮ್ ಬರೆದ್ರು. ಆವಾಗ ಕರೆದು 3 ದಿನ ಮುಂದೆ ಲೆಟ್ರ್ ಕಳಿಸ್ಬಿಟ್ರು. ಅವಾಗ ಕರೆದು ಸೆಲೆಕ್ಟ್ ಆಗವನೇ, ನೀವು ಇಂಟರ್ವ್ಯೂ ಆಗಿದ್ರು. ತಿರ್ಗಾ ಒಂದು ತಿಂಗಳು ಎಕ್ಸಾಮ್ ಆಗುತ್ತೆ. ಒಂದು ಮೊದಲನೇ ತಿಂಗಳಲ್ಲೇ ಒಂದು ಎಕ್ಸಾಮ್ ಫೇಲ್ ಆಗ್ಬಿಟ್ಟ. ಇಂಗ್ಲೀಷ್ ನಾಲೆಡ್ಜ್ ಇಲ್ಲ, ಕಮ್ಮಿ ಇಲ್ಲ. ಹೆಂಗೋ ಏನು ಪಕ್ಕದಲ್ಲಿ ಏನು ನೋಡ್ಕೊಂಡು ಬರ್ದೋ, ಈ ಕಡೆ ಪಕ್ಕದಲ್ಲಿ ನೋಡ್ಕೊಂಡು ಬರ್ದೋ. ಅವಾಗ ನಾನು ಮೇಡಮ್ ಅವ್ರು ಬಂದು ಅವ್ರು ದುಡ್ಡು 1,20,000 ರೂಪಾಯಿ ಕಟ್ಬಿಟ್ಟು ಸ್ಕೂಲ್ ಫೀಸ್ ಕಟ್ಬಿಟ್ಟಿದ್ವಿ. ಅದು ಸ್ಕೂಲ್ ಫೀಸ್ ಕೊಡೋಲ್ಲ ಅವ್ರು, ನಮಗೆ ವಾಪಸ್ ಕೊಡೋಲ್ಲ. ಅವಾಗ ನನ್ನ ಮಗನಿಗೆ ಏನು ಹಾಕಲ್ಲ, ಹಿಂಗೆ ಆಗೋಯ್ತು, ಏನಾಗಲ್ಲ ಲೆಟ್ರ್ ಹಾಕೋಲ್ಲ ಏನಿಲ್ಲ ಅಂದದಕ್ಕೆ, ಅಪ್ಪಾಜಿ ಸ್ವಲ್ಪ ಇಂಗ್ಲೀಷ್ ನಾಲೆಡ್ಜ್ ಕಮ್ಮಿ ಅಲ್ಲ ಅಪ್ಪಾಜಿ, ಹಿಂಗೆ ಮಾಡ್ದಂತ. ಅಷ್ಟೇ ತಾನೇ, ಬಾ ಅಲ್ಲಿ. ಅವಾಗ ಸ್ವಲ್ಪ ನನಗೂ ಸ್ವಲ್ಪ ಇಂಗ್ಲೀಷ್ ಸ್ವಲ್ಪ ಮಿಲ್ಟ್ರಿ ಅಂತಾರೆ. ಯಾರು ಹೆಣ್ಮಕ್ಳದಕ್ಕೆ ಹೋಗಿ ಕೇಳಿದೆ, ಪ್ರಿನ್ಸಿಪಲ್ ಈ ಥರ ಎಷ್ಟು ನನ್ನ ಮಗನಿಗೆ ನಾನು ಪಿಕಪ್ ಮಾಡ್ತೀನಿ, ಸ್ವಲ್ಪ ಇದೊಂದು ಸಲ ಕ್ಷಮಿಸಿ ಸ್ವಲ್ಪ ಮಾಡ್ತೀನಿ. ಮೇಡಮ್ ಏನು ಮಾಡ್ತಾರೆ ಗೊತ್ತಿಲ್ಲ, ಸ್ವಲ್ಪ ಏನೋ ನೋಡಿ, ನಾನು ನಿನ್ನ ಅಣ್ಣ ಅಂತಕೊಳ್ಳಿ, ತಮ್ಮ ಅಂದ್ಕೊಳ್ಳಿ, ಇಲ್ಲ ಅಪ್ಪ ಅಂತ ಏನಾದರೂ ಕೊಳ್ಳಿ ಅಂದೆ. ಅಲ್ಲಿ ಓಕೆ, ಅವ್ರ ಮೇಲೆ ಟ್ಯೂಷನ್ ಅವ್ರ ಮೇಲೆ ಹಾಕ್ಬಿಟ್ಟೆ. ನಾನು ನೀವೇ ತಗೊಬೇಡಿನ, ನೀವು ಹೋಗಿನ, ಅವನು ನನ್ನ ತಮ್ಮ ಅನ್ನಂಗೆ ನಾನು ನೋಡ್ಕೊತಿದ್ರು. ಹೇಳ್ಬಾರ್ದು ಆ ಥರ. ಅವನಿಗೆ ಆಳ್ವಾಸಲ್ಲಿ SLCಯಿಂದ ಫಸ್ಟ್ ಮುಗೀತು, PUC ಮುಗೀತು, ಡಬಲ್ ಡಿಗ್ರಿ ಕಂಪ್ಲೀಟ್ ಆಯಿತು. ಅಲ್ಲೇ ಮಾಡಿದ ತಿರ್ಗಿ ಅಲ್ಲೇ ಅಪಾಯಿಂಟ್ಮೆಂಟ್ಗೆ ಪೊಲೀಸ್ ಹಾಕ್ಬಿಟ್ಟಿದ್ದ. ಪೊಲೀಸು ಬೇಡ ಅಂದೆ. ತಿರ್ಗಿ ಆರ್ಮಿಗೆ ಜಾಯ್ನ್ ಆಗ್ತೀನಿ ಅಂತ ಆರ್ಮಿಗೂ ಪಾಸ್ ಆಗ್ಬಿಟ್ಟಿದ್ದ. ಆ ಆಫೀಸರ್ಗೆ ನಾನು ಅತಿ ಬೇಡ ಅಂದೆ. ಹೇಳ್ದೆ, ಈ ಥರ ನಾನೊಬ್ಬ ಮಿಲ್ಟ್ರಿಗೆ ಹೋಗ್ಬಿಟ್ಟು ಬಂದಿದ್ದೀನಿ, ನೀನು ಬೆಲ್ಟ್ ಹಾಕ್ಬೇಡ, ನೀ ಯಾವ ಸಿವಿಲ್ IAS ಮಾಡು, IAS ಕೋಚಿಂಗ್ ತಗೋ, ಇಲ್ಲ IAS ಮಾಡು, KS ಮಾಡು, ಯಾವುದೋ ಅಲ್ಲಿಂದ ಅಂದೆ. ಅಲ್ಲಿಂದ ಬಂದ. ತಿರ್ಗಾ ನಾವು ಏನು ಖರ್ಚು ಮಾಡಿ ಓದ್ತಾನೆ ಅಂದ್ಬಿಟ್ಟು ನಾನು ಡೆಲ್ಲಿಗೆ ಹಾಕ್ತೆ. ಡೆಲ್ಲಿ ಸುಮಾರು ಒಂದು 5 ಲಕ್ಷ ಖರ್ಚು ಮಾಡಿದೆ. ಅಲ್ಲೂ ಓದಲಿಲ್ಲ ಅವನು. ತಿರ್ಗಿ ಅಲ್ಲಿಂದ ಬಂದಮೇಲೆ ನಾನು ಏನೋ ಹಿಂಗೆ ಮಾಡ್ಬಿಟ್ಟಲ್ಲಪ್ಪ ಏನೋ ಅನ್ನೋದಕ್ಕೆ ಒಂದು ಟಾಟಾದಲ್ಲಿ ಅಪಾಯಿಂಟ್ಮೆಂಟು ಅವನಿಗೆ ಒಂದು ಇತ್ತು. ಸಿಜಮ್ಮು ಅಲ್ಲಿ ಇವರು ಡೆಪ್ಟಿ ಸೀನಿಯರ್ ಒಂದು ಟಾಟಾ ಕಂಪನಿಯವರು. ನಾನು ಬ್ಯಾಂಕಲ್ಲಿ ಬಿಡದಿ ಬ್ಯಾಂಕಲ್ಲಿದ್ದಲ್ಲ, ಬಿಡದಿ ಬ್ಯಾಂಕಲ್ಲಿ ಬಂದಾಗ ಅವ್ರಿಗೆ ಹೇಳಿದ್ರು, ಈ ಥರ ನಿನಗೆ ಏನು ಮಾಡೋದು, ಪ್ರಸನ್ನ ಕುಮಾರ್ ಅಂತ BM ಇದ್ದ, ಪ್ರಸನ್ನ ಕುಮಾರ್ ಅಂತ ಅವರು ತುಂಬ ನಮ್ಗೆ ಹೆಲ್ಪ್ ಮಾಡೋರು. ರಾಜ ಈ ಥರ ಬ್ಯಾಂಕ್ ಸೇರಿಸೋದು. ಅವನು ಏನೋ ಹಿಂಗೆ ಹೇಳ್ತಾನೆ, HR ಡಿಪಾರ್ಟ್ಮೆಂಟಲ್ಲಿ HR ಅವ್ನಿಗೆ ಬ್ಯಾಂಕಲ್ಲಿ ಬರ್ತದೆ. ಇಷ್ಟೊತ್ತಿಗೆ ಸ್ಕೇಲ್ 4 ಆಫೀಸರ್ ಇದ್ದ. ಈ ಸ್ಕೇಲ್ 4 ಆಫೀಸರ್ ಇದ್ರು. ಈಗ 10 ಗಂಟೆ ಅವ್ರ ಅಪ್ಪನಾಗ ಅವನಿಗೆ ಒಳ್ಳೆ ಸ್ಟ್ಯಾಂಡ್ ಕಂಪ್ನಿ ಸೇರ್ಕೊಂಡ ಒಳ್ಳೆ ಇದಾಗವನೇ. ನೆಕ್ಸ್ಟ್ ಅವನು ಏನು ಡೆಲ್ಲಿ ಸ್ವಲ್ಪ ಏನು IAS ಓದಲಿಲ್ಲ, ಡಿಗ್ರಿನೂ ಕಂಪ್ಲೀಟ್. ಇಲ್ಲಿ ಬಂದು ಅವ್ನು HR ಮಾಡಿದ್ದ. HRಲ್ಲಿಗೆ ಸ್ವಲ್ಪ ಒಳ್ಳೆ ಅಪಾಯಿಂಟ್ಮೆಂಟ್ ತೊಗೊಂಡು ಒಳ್ಳೆ ಟಾಟಾ ರಾಜೀನಾಮೆ ಕೊಟ್ಬಿಟ್ಟ. ಟಾಟಾ ಬಿರ್ಲಾ ಕಂಪ್ನಿಗೆ ಹೋಗ್ಬಿಟ್ಟ. ನೆಕ್ಸ್ಟ್ ಸಂಖ್ಯೆಯಲ್ಲಿ ಇನ್ನು ನನ್ನ ಮಗನ ವಿಷಯ ಇನ್ನು ನೆಕ್ಸ್ಟ್ ಬಾರ್ ಅಂತ ನಾನು ಹೇಳ್ತೀನಿ. ನಮಸ್ಕಾರ.